ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಿಡಬ್ಲ್ಯೂಎಂಎ ಆದೇಶವನ್ನ ಕೊಟ್ಟಿದೆ. ಹೋರಾಟ ನಡೀತಾ ಇದೆ. ಈ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಕನ್ನಡ ಪರ ಸಂಘಟನೆಗಳು ಈಗ ನಿರ್ಧಾರವನ್ನ ಮಾಡಿದೆ. ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೋರಾಟಗಳು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಧಕ್ಕೆ ಆಗೋದಕ್ಕೆ ಬಿಡಲ್ಲ ಅಂದಿದ್ದಾರೆ. ಅಷ್ಟೇ ಅಲ್ಲ, ಸಿಡಬ್ಲ್ಯೂಎಂಎ ಅಧಿಕಾರಿಗಳು ತಮಿಳುನಾಡಿನ ಏಜೆಂಟ್ ಕೆಆರ್ಎಸ್ ಡ್ಯಾಮ್ಗೆ ಅಧಿಕಾರಿಗಳು ಬಂದು ವೀಕ್ಷಿಸಬೇಕಾಗಿತ್ತು. ಅದೆಲ್ಲೋ ಕುತ್ಕೊಂಡು ನೀರು ಬಿಡಬೇಕು ಅಂತ ಆದೇಶವನ್ನ ಮಾಡಿದ್ದಾರೆ. ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ವಾಟಾಳ್ ನಾಗರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಗಮನಿಸಿದ್ರಿ CWMAಯಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇತ್ತು. ರಾಜ್ಯದಿಂದ ಕೂಡ ಸಮರ್ಥವಾದಂಥ ವಾದ ಮಾಡ್ತೇವೆ, ನಾವು ನೀರನ್ನು ಉಳಿಸ್ಕೊಳ್ಳೋ ಕೆಲಸ ಮಾಡ್ತೇವೆ ಅನ್ನೋಂಥ ಮಾತನ್ನು ಸಚಿವರು ಹೇಳಿದ್ರು, CM ಅವರು ಹೇಳಿದರು. ಆದರೆ ಇಲ್ಲಿ ವಿಫಲ ಆಗಿದೆ. CWMA ಕಾವೇರಿ ನೀರನ್ನು ಬಿಡೋಕ್ಕೆ ಮತ್ತೆ ಸೂಚನೆ ಕೊಟ್ಟಿದೆ. ನನಗಂತೂ CWC ಮೇಲೆ ನಂಬಿಕೆ ಇಲ್ಲ. ನನಗೆ ಸರ್ಕಾರಕ್ಕೆ ಇರ್ಬೋದು, ಬೇರೆ ಯಾರಿಗಾರು ಇರ್ಬೋದು, ತಮಿಳ್ನಾಡಿಗೂ ಇರ್ಬೋದು, ನನಗಿಲ್ಲ. ಅವರು ಮೋಸ ಮಾಡ್ತಾರೆ ಅಂಥೇಳಿ ಮೋಸದ ಸಮಿತಿ, ಅದು ಗೌರವ ಅಲ್ಲ. ಅವ್ರು ನಿಜವಾಗ್ಲೂ ಡೆಲ್ಲಿಲಿ ಕೂತ್ಕೊಳ್ಳೋ ಬದಲು ತಕ್ಷಣ 2 ಗಂಟೆ ಒಳಗೆ ಬರ್ಬೋದು. ಇಲ್ಲಿಗೆ ಬಂದು ನಮ್ಮ ಜಲಾಶಯ ನೋಡಿದ್ರೆ ಅವ್ರಿಗೆ ಗೊತ್ತಾಗೋದು. ನೀರೇ ಇಲ್ಲ, ಮೈದಾನ, ಹಳೆ ದೇವಸ್ಥಾನಗಳು ಕಾಣ್ತಾ ಇದೆ, ಮುಳುಗಿರ್ತಕ್ಕಂಥ ಹಳ್ಳಿಗಳು ಕಾಣ್ತಾ ಇದೆ. ಇಂಥದ್ರಲ್ಲಿ ನೀರು ಕೊಡಿ ಅಂತ ಎಲ್ಲಿಂದ ಕೊಡೋದು? ಕೊಡೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡ್ತಕ್ಕಂಥ ಚಿಂತನೆ ಮಾಡಲೇಬಾರ್ದು. ಮಾಡಿದ್ರೆ ಸರ್ಕಾರದ ವಿರುದ್ಧ ಹೋರಾಟ ಅನಿವಾರ್ಯ. CWC ವಿರುದ್ಧ, ತಮಿಳುನಾಡು ವಿರುದ್ಧ. ಇದೇ ಹೋಟ್ಲಿನಲ್ಲಿ ಭಾರಿ ಸಭೆ ಕರೆದಿದ್ದೇವೆ. ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ತೇವೆ. ನೀವು ಹೇಳ್ತಾ ಇದ್ರಿ ಸರ್, CWRC ಅಥವಾ CWMA ಬಗ್ಗೆ ತಮಗೆ ಒಂದು ವಿಶ್ವಾಸ ಇಲ್ಲ, ನೀರನ್ನು ಅಧ್ಯಯನ ಮಾಡಿಲ್ಲ ಅನ್ನುವಂಥದ್ದು. ಅಂದರೆ ಅಧ್ಯಯನ ಮಾಡದೆ ತೀರ್ಪು ಕೊಡ್ತಾ ಇದ್ದಾರಾ ಅಂತ ಸರ್ ಅವರು? ಚೇಚೆ ಹಂಗಲ್ಲ. ನಿಮಗೆ ನಮ್ಮ ಅಧಿಕಾರಿಗಳು ಹೇಳುವ ಅಂಕಿಅಂಶಗಳ ವಾದ ನಿಮಗಿಲ್ಲ ಅಂದಾಗ ನಿಜವಾಗಿ ಕಣ್ಣೆದುರಿಗೆ ಬಂದು ನೋಡಿ. ಈ ಅಂಕಿಅಂಶಗಳು 2ನೇ ಪುಟ, 3ನೇ ಪುಟ, 6, 3, 9, 9, 3, 12 ಹೇಳ್ತೇವೆ. ಅದು ನೀವು ಒಪ್ಪಲ್ಲ ಬಿಡಿ, ಆಯಿತಾ? ಬನ್ನಿ, ನಿಂತ್ಕೊಳ್ಳಿ. ಡ್ಯಾಮ್ ಮೇಲೆ ಕಣ್ಬಿಟ್ಟು ನೋಡಿ ಎಷ್ಟು ನೀರಿದೆ, ಎಷ್ಟು ನೀರು ಹೋಗ್ತಾ ಇದೆ, ಎಷ್ಟು ನೀರು ಮಾಡೋಕ್ಕಾಗಲ್ವಾ? ಮಾಡಿ. ಇದು ಎಮರ್ಜೆನ್ಸಿ, ಇದು ತುರ್ತು ಪರಿಸ್ಥಿತಿನಲ್ಲಿ 2 ರಾಜ್ಯದವ್ರು ಬರಲಿ, ಅವರು ಬರಲಿ, ನಾವು ನಿಲ್ಲೋಣ. ನೋಡಿದ್ರೆ ಗೊತ್ತಾಗತ್ತಲ್ಲ ಪರಿಸ್ಥಿತಿ. ಅದನ್ನು ಮಾಡಬೇಕು ಅವರು. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಸ್ಪಷ್ಟವಾದಂಥ ಮಾತುಗಳು. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಸರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.